ಬಾಡಿಕಾನ್ ಡ್ರೆಸ್ 2 months ಬ್ಯಾಕ್ ನನ್ನ ಬರ್ಡೇಗೆ ಸುಮ್ಮನೆ ಪರ್ಚೇಸ್ ಮಾಡಿದ್ದು. ಸ್ವಲ್ಪ ಸಣ್ಣ ಆಗಬೇಕಾಗಿತ್ತಲ್ಲ, ಇನ್ನೂ ಸಕಲ ಕಾಣೋದು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ, ಸಣ್ಣ ಆಗಬಹುದೇನು. ಅದು ಫುಲ್ ಪಿಂಪಲ್ ಆಗಿದೆ, ಡಿಹೈಡ್ರೇಟ್ ಆಗಿ ಎಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಜಾಸ್ತಿ ನಾನು ಬಟ್ಟೆ ತಂದಿಲ್ಲ, ಇವಾಗ ಗೊತ್ತಾಗ್ತದೆ ಯಾಕೆ ನಾನು ತಂದಿಲ್ವಲ್ಲ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಥೈಲ್ಯಾಂಡ್ ಸರಿಗೆ ಸುಸ್ವಾಗತ. ಇದೊಂದು ಕ್ವಿಕ್ಕಾಗಿ ಗೆಟ್ ರೆಡಿ ವಿತ್ ಮೀ ಇನ್ ಬ್ಯಾಂಕಾಕ್ ಅಂತ ವಿಡಿಯೋ ಇದು. ಇವತ್ತು ನಾನು ಪತಾಯದಲ್ಲಿದ್ದೀನಿ, ಬ್ಯಾಂಕಾಕಿಗೆ ಹೋಗಬೇಕು. ಅದಕ್ಕೆ ಒಂದು ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋಣ. ಟ್ರಾವೆಲಿಗೆ ಎಷ್ಟು ಮೇಕಪ್ ತುಂಬಾ ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಬಿಸಿಲಿರುತ್ತೆ, ಆಮೇಲೆ ಜಾಸ್ತಿ ಕೂರಲ್ಲ, ಫುಲ್ ಇಳ್ದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಟ್ರಾವೆಲಿಗೆ ಒಂದು ಕ್ವಿಕ್ಕಾಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಫಸ್ಟಿಗೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸ್ ವಾಶ್ ಗೊತ್ತಿದೆ, ಆ್ಯಕ್ಚುಲಿ ನನ್ನ ಬಾತ್ರೂಮಲ್ಲಿದೆ. ಎಥಿಕ್ ಗ್ಲೋ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಯಾವಾಗಲೂ ಯೂಸ್ ಮಾಡೋದು ಆ ಒಂದು ಫೇಸ್ ವಾಶ್. ಆಮೇಲೆ ಕ್ಯಾರಿ ಮಾಡ್ತೀನಿ ಟ್ರಾವೆಲಿಗೂ, ಸೊ ಅದು ತುಂಬ ಕಂಫರ್ಟೇಬಲ್ ನನಗೆ. ಆ್ಯಂಡ್ ನೆಕ್ಸ್ಟ್ ನಾನು ಎಮೋಲಿನ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಫುಲ್ಲು ಪಿಂಪಲ್ ಆಗಿದೆ. ನೀರು ಕುಡಿದಲ್ಲೇ ಡಿಹೈಡ್ರೇಟ್ ಆಗಿ ಎಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್. ಮನೇಲಿದ್ದಾಗ ಒಂದೂ ಬರೋಲ್ಲ, ಈ ಟ್ರಾವೆಲ್ ಅಂದರೆ ವೆಕೇಷನಿಗೆ ಬಂದಾಗ ಈ ಥರ ಎಲ್ಲ ಬರುತ್ತೆ. ಅದೇ ದೊಡ್ಡ ಪ್ರಾಬ್ಲಮ್ ನನಗೆ. ಸದ್ಯ ಈ ಸರಿ ಅಲ್ಸರ್ ಬಂದಿಲ್ಲ, ಬರೋದು ಬೇಡ. ಬಟ್ ಇಲ್ಲಿ ತುಂಬ ಬಿಸಿಲಲ್ಲ, ಸೊ ನೀರು ಚೆನ್ನಾಗಿ ಕುಡಿಬೇಕು. ನಾನು ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾನೆ ಇಲ್ಲ ಇಲ್ಲಿ. ನಿನ್ನೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಬೇರೆ ಇತ್ತು, ಸೊ ಅಲ್ಲೆಲ್ಲ ಹೋಗಿ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಮನೆಗೆ ಹೋಗಿ ಒಂದು ವೀಕ್ ಆದರೂ ರೆಸ್ಟ್ ಬೇಕು. ಐ ಥಿಂಕ್ ರೆಸ್ಟ್ ಅನ್ನೋಕ್ಕಿಂತ ಸ್ವಲ್ಪ ಸ್ಕಿನ್ ಕೇರು, ಹೇರ್ ಕೇರ್ ಅದನ್ನ ಮಾಡ್ಕೋಬೇಕು. ನಾನಿಲ್ಲಿ 2 ಸರಿ ಅಪ್ಲೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೈಡ್ರೇಟ್ ಆಗಲಿ ನನ್ನ ಸ್ಕಿನ್ ಅಂತ. ನನ್ನ ಡ್ರೈ ಸ್ಕಿನ್ ಅಲ್ಲ, ಅದಕ್ಕೆ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಬೋತ್ ಮೆನ್ ಮತ್ತು ವುಮೆನ್ ಇಬ್ಬರೂ ಸಹ ಯೂಸ್ ಮಾಡಬಹುದು. ಸೆಕೆಂಡ್ ಸ್ಟೆಪ್, ಸನ್ಸ್ಕ್ರೀನ್. ತುಂಬ ಇಂಪಾರ್ಟೆಂಟು. 50 PA+++ ಇದೆ. ಕ್ವೆಂಚು ನಾನು ಯೂಸ್ ಮಾಡ್ತಾ ಇರೋದಿಲ್ಲಿ, ಸೊ ಹೆಲ್ಪ್ ಆಗ್ತಾಯಿದೆ ಆ್ಯಕ್ಚುಲಿ. ಇಲ್ಲಿ 3 hours ಒನ್ಸ್ ಅಪ್ಲೈ ಮಾಡಬೇಕು, ಇಲ್ಲ ಅಂತ ಅಂದರೆ ಬ್ಲ್ಯಾಕ್ ಆಗ್ತೀವಿ ಅಷ್ಟೇ, ಇನ್ನೇನು ಆಗಲ್ಲ, ಟ್ಯಾನ್ ಆಗ್ತೀವಿ. ನಾನು 3 hours ಒನ್ಸ್ ಮಾಡಲ್ಲ, ಹ್ಯಾಂಡ್ಸಿಗೆ ಮತ್ತು ಲೆಗ್ಸಿಗೆ ಹಚ್ಕೊತಿರ್ತೀನಿ ಅಷ್ಟೆ. ನನ್ನ ಔಟ್ಫಿಟ್ಟೇ ತೋರಿಸಿಲ್ಲಲ್ಲ ಇವತ್ತು ಯಾವುದು ವೇರ್ ಮಾಡ್ತಾಯಿದ್ದೀನಿ ಅಂತ. ಈ ಒಂದು ಬ್ಲ್ಯಾಕ್ ಬಾಡಿಕಾನ್ ಡ್ರೆಸ್, ಇದು ನಾನು ಬ್ಯಾಂಗ್ಳೂರಲ್ಲಿ ನ್ಯೂ ಮಿಲಿ 2 months ಬ್ಯಾಕ್ ನನ್ನ ಬರ್ಡೇಗೆ ಸುಮ್ಮನೆ ಪರ್ಚೇಸ್ ಮಾಡಿದ್ದು, ಇವಾಗ ಆಯಿತು. ಆ್ಯಂಡ್ ಇವತ್ತು ಟೈಗರ್ ತೋರಿಸ್ತಾರೆ. ಆ್ಯಂಡ್ ಬ್ಯಾಂಕಾಕಿಗೆ ಹೋಗ್ತೀವಿ, ಅಲ್ಲಿ ಕ್ರೂಸ್ ಇರುತ್ತೆ. ಐ ಆಮ್ ಎಕ್ಸೈಟೆಡ್ ಹೇಗಿರುತ್ತೆ ಬ್ಯಾಂಕಾಕ್. ಇಲ್ಲಿ ನೋಡಿದ್ದೀವಿ ಪಟ್ಟಾಯದಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ ಅಂತ, ಬ್ಯಾಂಕಾಕಲ್ಲಿ ಹೆಂಗಿರುತ್ತೆ ಅಂತ ನೋಡುವ. ಆ್ಯಂಡ್ ಇವಾಗ ಪ್ರೈಮರ್ ಫಾರೆವರ್ 52, ಈ ಒಂದು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಲೈಟಾಗಿ ಮೇಕಪ್ ಮಾಡ್ಕೊತಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಬೇಸ್ ಚೆನ್ನಾಗಿ ಬಂದರೆ, ಇದು ಆಲ್ರೆಡಿ ಖಾಲಿಯಾಗಿದೆ ಅನಿಸುತ್ತೆ. ಬೇಸ್ ಚೆನ್ನಾಗಿ ಬಂದರೆ ಕ್ಲೀನಾಗಿ ಮೇಕಪ್ಪು ಸಹ ಕೂತ್ಕೊಳ್ಳುತ್ತೆ. ಇವಾಗ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ ಆ್ಯಂಡ್ ಕಲೆಗಳಾಗಿದೆ, ಎದ್ದು ಕಾಣ್ತಿದೆ ಈ ಪಿಂಪಲ್ಲೇ. ಆಮೇಲೆ ಇವಾಗ ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ, ಮಬಿಲಿಂದು. ಸೊ ಇದು ಟ್ರಾವೆಲ್ ಫ್ರೆಂಡ್ಲಿ, ಎಲ್ಲ ಕಡೆ ಕ್ಯಾರಿ ಮಾಡಬಹುದು. ಆ್ಯಂಡ್ ಈಸಿಯಾಗಿ ಕಲೆಗಳೆಲ್ಲ
ನಿದ್ದೆನೇ ಇಲ್ಲ ಗೈಸ್, ತುಂಬ ದಿನ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡಿ. ಬಟ್ ಇಲ್ಲಿ ಬಂದು ನಿದ್ದೆ ಮಾಡಿದ್ರೆ ಮುಗೀತು, ಏನೂ ನೋಡೋಕ್ಕಾಗಲ್ಲ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ಹೋದರೆ ನೋಡೋಕ್ಕೆ ಕರೆಕ್ಟಾಗುತ್ತೆ, ಇಲ್ಲ ಅಂತ ಅಂದರೆ ಬಿಸಿಲಲ್ಲಿ ನೋಡೋಕ್ಕೆ ಕರೆಕ್ಟಾಗಲ್ಲ, ಸುಸ್ತಾಗುತ್ತೆ. ನಾನಿವಾಗ ಫೌಂಡೇಶನ್ನ ಅಪ್ಲೈ ಮಾಡ್ತಿಲ್ಲ, ಡೈರೆಕ್ಟಾಗಿ ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲಷ್ಗಿಂತ ಮುಂಚೆ ಲಿಪ್ ಬಾಮ್ ಯೂಸ್ ಮಾಡೋಣ. ಅದು ಡಾಟ್ ಆ್ಯಂಡ್ ಕಿ ಅವ್ರದ್ದು. ರೀಸೆಂಟಿಗೆ ನಾನು ಇದು ಪರ್ಚೇಸ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿದೆ, ವರ್ತ್ ಬೈಯಿಂಗ್ ಇದು. ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ಅಂದರೆ ಎಲ್ಲ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಕಾಮೆಂಟ್ ಇದರಲ್ಲಿ ಪಿನ್ ಮಾಡಿರ್ತೀನಿ. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ, ಅದರಲ್ಲಿ ಸ್ಟ್ರಾಬೆರಿ ಚೆನ್ನಾಗಿದೆ. ಇವಾಗ ಬ್ಲಷ್ ನಾನಿವತ್ತು ಉದಾ ಬ್ಯೂಟಿ ಅವ್ರದ್ದು ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ರೆಡ್, ಸ್ವಲ್ಪ ರೆಡಿಶ್ ಬರುತ್ತೆ. ಇದರಲ್ಲಿ ತುಂಬ ಇದರಲ್ಲೂ ಅಷ್ಟೇ ಫ್ಲೇವರ್ಸ್ ಇದೆ, ಸೊ ಟ್ರೈ. ಫಸ್ಟ್ ಪಿಂಕ್ ಹಾಕ್ತಿದ್ದೆ, ಇವಾಗ ರೆಡ್ಡಿಗೆ ಬಂದಿದ್ದೀನಿ. ಬ್ಲ್ಯಾಂಡ್ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇವಾಗ ಐಬ್ರೋಸ್ ಫಿಲ್ ಮಾಡಿಬಿಡೋಣ. ಸೊ ನಾನು ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ, ಪ್ಯಾಕ್ ಐಬ್ರೋ ಪ್ಯಾಲೆಟ್. ಇಲ್ಲಿ 4 ಶೇಡ್ ಇದೆ. ಫಸ್ಟು ನಾವು ಕೂಮ್ ಮಾಡಿಕೊಂಡು ಅದಾದಮೇಲೆ ಫಿಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಶೇಪ್. ಸ್ವಲ್ಪ ನೋಸ್ ಶೇಪ್ ಕೊಟ್ಬಿಡೋಣ ಈ ಒಂದು ಕಾಂಟೂರಲ್ಲಿ. ಇದು ಯಾವ್ದು ಗೊತ್ತಾ, ಫಾರೆವರ್ 52, ಇದು ಅಷ್ಟೆ. ಶಿಟ್. ಇವಾಗ ಬ್ಲ್ಯಾಂಡ್. ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಾ, ಯಾವುದು ಅಂತ ಅಷ್ಟು ನ್ಯೂಡ್ ಟ್ರೈ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಡಾರ್ಕ್ ಮಾಡ್ತೀನಿ. ಔಟ್ಫಿಟ್ ಹಾಕಿದ್ಮೇಲೆ ಚೇಂಜ್ ಮಾಡ್ತೀನಿ, ನೋಡೋಣ ಇದು ಸೆಟ್ ಆಗುತ್ತಾ ಅಂತ. ಸ್ವಲ್ಪ ಪಿಂಕಿಶ್ ಕಾಣ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣ್ತಿದೆಯೋ ಗೊತ್ತಿಲ್ಲ. ಇದು ಕಲರ್ ಬಾರ್ ಕಾಣಿಸ್ತಿದೆಯಾ? ಹೇರಿಗೆ ಏನು ಮಾಡೋದು, ಏನೋ ಒಂದು ಮಾಡೋಣ ಬಿಡಿ. ಸಿಂಪಲ್ ಮೇಕಪ್ ಲುಕ್. ಎಷ್ಟು ಬೇಗ ಆಯ್ತಲ್ಲ. ಇವಾಗ ಔಟ್ಫಿಟ್ ಹಾಕೋಬರ್ತೀನಿ. ಸೊ ಇದು ನನ್ನ ಔಟ್ಫಿಟ್. ಮೇಕಪ್ ಡನ್. ಈಗ ಕ್ವಿಕ್ಕಾಗಿ ಹೊರಡಬೇಕು, ಎಲ್ಲ ರೆಡಿಯಾಗಿದ್ದಾರೆ. ನನ್ನ ಬ್ಯಾಗ್ ಯಾವ್ದು ತೊಗೊಂಡು ಅಂತ ಗೊತ್ತಿಲ್ಲ. ದಿಸ್ ಇಸ್ ಬೆಸ್ಟ್. ಚೆನ್ನಾಗಿ ಕಾಣ್ತಿದೆ, ಬಟ್ ಕಲರ್ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಇಟ್ಸ್ ಓಕೆ. ವೇರ್ ಸನ್ಗ್ಲಾಸ್. ಹೇಗೆ ಕಾಣ್ತಾ ಇದ್ದೀನಿ ಗೈಸ್, ಕಾಮೆಂಟಲ್ಲಿ ತಿಳಿಸಿ ಆಯಿತಾ, ಹೇಗೆ ಕಾಣ್ತಾ ಇದ್ದೀನಿ ಅಂತ. ನೋಡಿದ್ರಲ್ಲ ನನ್ನ ಮೇಕಪ್ ವಿಡಿಯೋ, ಸಿಂಪಲ್ಲಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವಾಗ ಬೇಗ ಆಚೆ ಹೋಗಬೇಕು, ಆ ಒಂದು ವಿಡಿಯೋ ನೆಕ್ಸ್ಟ್ ಡೇ ಬರುತ್ತೆ. ಸ್ವಲ್ಪ ಸಣ್ಣ ಆಗಬೇಕಾಗಿತ್ತಲ್ಲ, ಇನ್ನೂ ಸಕಲಾಗಿ ಕಾಣೋದು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ, ಸಣ್ಣ ಆಗಬಹುದೇನು, ಅಥವಾ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಇದರಲ್ಲಿ ತುಂಬ ಕಲರ್ಸ್ ಇತ್ತು. ಐ ಥಿಂಕ್ ರೆಡ್ ಇತ್ತು, ಬಟ್ ನಾನು ಬ್ಲ್ಯಾಕ್ ತೊಗೊಂಡೆ, ನನಗೆ ಬ್ಲ್ಯಾಕ್ ಇಷ್ಟ ಆಯಿತು ಅಂತ. ಈ ಒಂದು ಇದರಲ್ಲಿ ವೆಕೇಷನಿಗೆ ಬ್ಲ್ಯಾಕ್, ರೆಡ್, ವೈಟು ಇಷ್ಟ ತಂದಿರೋದು ನಾನು. ಅದರಲ್ಲೇ ಮಿಕ್ಸ್ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಗೈಸ್. ಜಾಸ್ತಿ ನಾನು ಬಟ್ಟೆ ತಂದಿಲ್ಲ, ಇವಾಗ ಗೊತ್ತಾಗ್ತಾಯಿದೆ ಯಾಕೆ ನಾನು ತಂದಿಲ್ವಲ್ಲ ಅಂತ. ಇವತ್ತು
ಟೈಗರ್ ಟೋಪಿಯಾ, ಅದಾದಮೇಲೆ ಬ್ಯಾಂಕಾಕಿಗೆ ಹೋಗ್ತಾ ಇದ್ವಿ. ನೋಡೋಣ ಅಲ್ಲಿ ಏನೇನು ಕ್ಯಾಪ್ಚರ್ ಮಾಡ್ಬೋದು, ಅದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಹೀಗೆ ನನ್ನ ಥೈಲ್ಯಾಂಡ್ ಸೀರೀಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು.